ಅಲ್ಲಿಂದ ಹೊರನಾಡಕ್ ಬಿಡಲ್ವಾ? ಸುಮ್ಮನೆ ಹೋಗ್ಬಿಡ್ತೀವಿ ನಾವು, ನೀನು ಹೇಳಿಲ್ಲ ಅಂದರೆ. ನೋಡು, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾವೀಗ ಆರ್ ಗೇಟ್ ಅಂತ ಇದ್ದೀವಿ ನೋಡ್ಬೋದು. ಸೊ ವಿ ಆರ್ ಅವರ್ ಎಂಡ್ ರೂಟ್ ಟು ಹೊರನಾಡು. ಸೊ ಹೊರನಾಡು ಧರ್ಮಸ್ಥಳ ರೈಟ್ ಪ್ಲಾನ್ ಮಾಡಿದ್ವಿ ಈಗ. ಸೊ ಈಗ ಬೆಳಗ್ಗೆ ಒಂದು 8 o'clock ಆಗಿದೆ. ಈಗ ಟಿಕೆಟ್ ಮಾಡೋದು. ಈಗ ಗಾಳಿ ಆಂಜನೇಯ ಟೆಂಪಲ್ ಹತ್ರ ಇದ್ದೀವಿ. ನೋಡಿ, ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್. ಬನ್ನಿ ಸ್ವಲ್ಪ ದರ್ಶನ ತಗೊಂಡ್ಬಿಡೋಣ. ಗಾಳಿ ಆಂಜನೇಯ ಸ್ವಾಮಿ ಕೈ ಮುಗಿಯೋಣ ಕಾಪಾಡಪ್ಪ ಬಂದರೆ. ಸೊ ನಮ್ಮ ರೈಡು ಚೆನ್ನಾಗಿರಲಿ, ಎಲ್ಲರೂ ತುಂಬ ಆಗ್ತಿರೋಂಗಿರಲಿ ಅಂತ ನಾವು ಪ್ರತಿ ರೈಡಿಗೂ ಈ ಟೆಂಪಲ್ ಬಂದೇ ಬರ್ತೀವಿ. ಬೆಂಗಳೂರಿಗೆ ಹಳ್ಳಿ ಮನೆ ಅಂತ. ಹಾಂ ಮಾಡಿ. ಸೊ ಕಿಚನ್ ಸುದೀಪ್ ಹೋಗಿದ್ದೆ ಆ್ಯಕ್ಚುಲಿ. ಇಲ್ಲಿ ಸೀಸು ಓಪನ್ ಆಗಿರೋದು. ಸೊ ಫುಲ್ ಮಜಾ ಇರುತ್ತೆ. ಓಕೆ, ಬನ್ನಿ, ಇದೇ ಹಳ್ಳಿ ಮನೆ ಅಂತ ನೋಡಿ. ಇಷ್ಟವಾದ ಫೋಟೋ ಇದೆ ನಮಗೆ. ಚೆನ್ನಾಗೈತೆ. ಸೊ ಗೈಸ್, ಫೈನಲಿ ನಾವೀಗ ಬ್ರೇಕ್ಫಾಸ್ಟಿಗೆ ಒಂದು ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ, ಇಲ್ಲಿ ನೋಡ್ಬೋದು. ಸೊ ನೀವೇನಾದರೂ ಹಾಸನ ಹೈವೇ ಸೈಡ್ ಹೋದರೆ, ಸೊ ಕಿಚ್ಚನ ಹಳ್ಳಿ ಮನೆ ಅಂತ ಒಂದು ಫೇಮಸ್ ರೆಸ್ಟೋರೆಂಟ್ ಇದೆ. ಇತ್ತೀಚೆಗೆ ರೀಲ್ಸಲ್ಲಿ ತುಂಬ ವೈರಲ್ ಆಗ್ತಿದೆ. ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ. ನಾನು ಟ್ರೈ ಮಾಡ್ತೀನಿ. ಮಾತ್ರ ಒಂದು ಇಡ್ಲಿ ವಡೆ ಮತ್ತು ಬನ್ಸ್ ಆರ್ಡರ್ ಮಾಡಿದ್ವಿ. ಸಖತ್ತಾಗಿದೆ ಅನಿಸುತ್ತೆ. ಸೊ ಬನ್ನಿ ಟ್ರೈ ಮಾಡೋಣ. ಏನು ವ್ಯೂ ಗುರು ಇದು. ತಿಂಡಿ 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 ತಿಂಡಿ
ನಿಲ್ಸೋಣ ಬಾ ಮುಂದೆ ಬೈಕು. ಹೌದಾ? ಅಲ್ಲ ರೋರಿಂದ ಇದ್ದೀನಿ ವೈಸ್ ನೋಡ್ಬೋದು. ಕ್ರೇಜಿ ಇದೆ ವ್ಯೂ ಮಾತ್ರ. ಶೆಟ್ಟಿಹಳ್ಳಿ ಚರ್ಚ್ ವೈಸ್ ಈಗ ನೋಡ್ಬೋದು. ನಾವು ಶೆಟ್ಟಿಹಳ್ಳಿ ಚರ್ಚಿಗೆ ಫೈನಲಿ ರೀಚ್ ಆಗಿದ್ವಿ. ಸ್ವಲ್ಪ ರೋಡ್ ಕೆಟ್ಟಿದೆ ಅಷ್ಟೇ, ಅದು ಬಿಟ್ಟರೆ ಹಳ್ಳಿಗಳ ಆಸೆ ಒಳಗಡೆ ಬರ್ಬೇಕು ನೀವು ಡೈವರ್ಷನ್ ತೊಗೊಂಡು. ಸೊ ಈ ಚರ್ಚಿನ ಹಿಸ್ಟ್ರಿ ಹೇಳ್ಬೇಕಂದ್ರೆ ಇದಕ್ಕೆ ರೋಸರಿ ಚರ್ಚ್ ಅಂತ ಕರೀತಾರೆ. ಸೊ 1960 ಏನು ಹೇಮಾವತಿ ಡ್ಯಾಮ್ ಏನು ಕನ್ಸ್ಟ್ರಕ್ಟ್ ಮಾಡಿದ್ರು. ಸೊ ಅವಾಗ ಈ ಚರ್ಚಿಗೆ ಸ್ವಲ್ಪ ತೊಂದರೆ ಆಯಿತು. ಸೊ ಪ್ರತಿ ವರ್ಷ ಮಾನ್ಸೂನಲ್ಲಿ ಚರ್ಚ್ ಫ್ಲಡ್ ಆಗಿಬಿಡುತ್ತೆ. ಸೊ ಹೋದ ವರ್ಷನೂ ಆಗಿತ್ತು 2023 ಈಗ ಕಾಣ್ತಿದೆ. ಫ್ಲಡ್ ಆದಾಗಂತೂ ಇಷ್ಟು ಕಾಣಲ್ಲ. ಇಲ್ಲೆಲ್ಲ ನೀರಿದೆಯಲ್ಲ, ಇಲ್ಲೆಲ್ಲ ಅಷ್ಟು ನೀರು ಬಂದ್ಬಿಡುತ್ತೆ ಇಲ್ಲಿ. ಸೊ ಈಗ ನಾವು ಸ್ವಲ್ಪ ಲಕ್ಕಿ, ಯಾಕಂದರೆ ಒಂದು ಫೆಬ್ರವರಿಗೆ ಬಂದ್ವಲ್ಲ. ಸೊ ಏನು ಫ್ಲಡ್ ಆಗಿಲ್ಲ, ಚರ್ಚ್ ಮಾತ್ರ ಹಾಗೇ ಇದೆ ಕರೆಕ್ಟಾಗಿ. ಚೆನ್ನಾಗಿದೆ ಮಾತ್ರ ಚರ್ಚು, ವರ್ತಿಟ್ಟು. ನೀವೇನಾದರೂ ಇಲ್ಲಿಂದ ಕಳಸ ಆ ಕಡೆ ಮಂಗಳೂರು ಸೈಡ್ ಹೋಗೋದಾದರೆ ಇದನ್ನೊಂದು ನೋಡ್ಕೊಂಡು ಹೋಗ್ಬೋದು ನೀವು. ಈಗ ತಾನೇ ನಾವು ನೀರು ದೋಸೆ ತಿಂದ್ವಿ. ಕಳಸ ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಇದೆ, ಆದರೆ ಅಷ್ಟಕ್ಕೆ 2 hours ತೋರಿಸ್ತಾ ಇದೆ. ಸೊ ತುಂಬ ಹೆವಿ ಘಾಟ್ ಸೆಕ್ಷನ್ ಇದೆ. ಸೊ ಬನ್ನಿ ನಿಮಗೆ ಒಳ್ಳೆ ಸೀನ್ಸ್ ತೋರಿಸ್ತೀನಿ, ಬ್ಯೂಟಿ ಸೀನ್ಸು ನಮ್ಮ ವೆಸ್ಟರ್ನ್ ಘಾಟ್ಸಿಂದು. ಸೊ ಲೆಟ್ಸ್ ಗೋ. ಡೇಂಜರಸ್ ಘಾಟ್ಸ್ ಇದೆ. ಹಾಗೆ ನೋಡಿ ಎಷ್ಟು ಬ್ಯೂಟಿಫುಲ್ ವ್ಯೂ ನೋಡ್ಬೋದು ಮೇಲ್ಗಡೆ. ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಸಮ್ಮರ್ಸಲ್ಲಿ ನೀವು ಏನಾದರೂ ಬಂದರೆ ಮೇಕ್ ಶೋರ್ ನೀವು ನೋಡ್ಬೋದು. ಇನ್ನೊಂದು 15% ಅಷ್ಟೇ ಬಂದಿರೋದು ನಾವು ನಮ್ಮ ವೇ ಕಳಸಾಗೆ. ಸೊ ಏನು ಬ್ಯೂಟಿಫುಲ್ ಕಾಫಿ ಗಿಡಗಳಿದಾವೆ ನೋಡ್ಬೋದು. ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ. ಸೊ ಸ್ವಲ್ಪ ನಮ್ಮ ಕೋ ರೈಡರಿಗೆ ತಲೆ ಸುತ್ತ ಬರ್ತಿತ್ತಂತೆ, ಅದಕ್ಕೆ ಸ್ವಲ್ಪ ಪಿಟ್ ಸ್ಟಾಪ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ತುಂಬ ಡೇಂಜರಸ್ ಆಗಿದೆ ರೂಟ್ಸು. ನೀವು ಆರಾಮಾಗಿ ಬರಬೇಕು, ನೋಡ್ಕೊಂಬರ್ಬೇಕು, ನಿಧಾನವಾಗಿ ಬರಬೇಕು, ಇಲ್ಲಾಂದರೆ ವಿ ಸ್ಟ್ರೇಟ್ ವೇ ಗೋ ಟು ದ ಹೆವೆನ್. ಸೊ ಬನ್ನಿ ವ್ಯೂ ತೋರಿಸ್ತೀನಿ. ಸಖತ್ತಾಗುಂಟು ವ್ಯೂ ಮಾತ್ರ. ಇಲ್ಲಿ ನೋಡ್ಬೋದು ಕಳಸ ಜಸ್ಟ್ 19 ಕಿಲೋಮೀಟರ್ಸ್ ಇದೆ ಇಲ್ಲಿಂದ, ಕಳಸ ಹಾಗೂ ಹೊರನಾಡು. ಬನ್ನಿ ಒಂದು ಫೋಟೋ ತಗೊಂಬಿಡೋಣ, ಅದಕ್ಕೆ ನಿಲ್ಲಿಸಿದ್ದು. ಬಂದಿದ್ದೆ
2010-2011 ಸ್ಥಾಪನೆ ಮಾಡಿದ್ದು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್ ನಾವೀಗ ಫೈನಲಿ ಕಳಸಾದ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ತುಂಬ ಹಳೆಯದು, 2010 ಅನಿಸುತ್ತೆ, ಅಲ್ಲೇನೋ 2010-2011 ಬರ್ತಿರೋಂಗಿದೆ. ಸೊ ಒಂದು ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಕಳಸಾದು. ತುಂಬ ಒಳ್ಳೆ ಊರು ಕಳಸ. ನೀವು ನೇಚರ್ ವೈಸ್ ನೋಡ್ತಿರೋ ಅಥವಾ ಕುದುರೆಮುಖಕ್ಕೆ ಹತ್ರನೂ ಇದೆ. ಸೊ ಬನ್ನಿ ಬ್ರಿಡ್ಜ್ ಮೇಲೆ ಹೋಗಿ ತೋರಿಸ್ತೀನಿ ನಿಮಗೆ. ಅಲ್ಲಿಂದ ನೀವು ಸಕಲೇಶ್ಪುರದಿಂದ ಬರೋದಾದರೆ ಸ್ವಲ್ಪ ನಿಮಗೆ ಸುಸ್ತಾಗುತ್ತೆ, ನಮಗೂ ಆಯಿತು. ಸೊ ಆರಾಮಾಗಿ ಬನ್ನಿ, ನಡೀರಿ ಹೋಗೋಣ. ಸೊ ಗೈಸ್ ನೀವು ನೋಡ್ಬೋದು, ನಾನೀಗ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲಿದ್ದೀನಿ ಕಳಸಾದು. ಸೊ ತುಂಬ ಕ್ಲೀನ್ ವಾಟ್ರ್ ಇದೆ ಈ ಕಡೆ ನೋಡ್ಬೋದು ನೀವು. ಸೊ ಇದೇ ವಾಟ್ರು ಆ್ಯಕ್ಚುಲಿ ಕುದುರೆಮುಖಕ್ಕೂ ಹೋಗೋದು. ಇಲ್ಲೇನು ನೀರು ಹರಿತಿದೆಯೋ ಈ ನದಿ, ಇಲ್ಲಿ ನೋಡ್ಬೋದು ನೀವು. ಸೊ ಕ್ರೇಜಿಯಾಗಿದೆ ಗುರು, ಮಾತ್ರ ನೆಕ್ಸ್ಟ್ ಲೆವೆಲ್ ಜಾಗ ಅಂತ ಹೇಳ್ಬೋದು. ಇಲ್ಲಿ ಬಂದಿಲ್ಲ ನಾನು ಆ್ಯಕ್ಚುಲಿ, ಅದು ನಾನು ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗಿದ್ದು ಕುದುರೆಮುಖ ರೇಂಜು. ಕುದುರೆಮುಖ ಗೋಸ್ಟ್ ಟೌನ್ ಇದೆಯಲ್ಲ, ಅಲ್ಲಿ ಹೋಗ್ತಾ ಬರುತ್ತೆ. ಸೊ ಇದು ಮಾತ್ರ ಕ್ರೇಜಿಯಾಗಿದೆ, ಈ ಹ್ಯಾಂಗಿಂಗ್ ಬ್ರಿಡ್ಜ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಮಸ್ಟ್ ವಿಸಿಟ್ ಪ್ಲೇಸ್ ಗೈಸ್, ನೀವೇನಾದರೂ ಕುದುರೆಮುಖ ಸೈಡ್ ಹೋಗ್ತಿದ್ರೆ ಅಥವಾ ಹೊರನಾಡು ಸೈಡ್ ಬಂದರೆ. ಸೊ ಗೈಸ್ ನಾವೀಗ ಇದೇನಿದೆಯೋ ಧರ್ಮಸ್ಥಳದ ಕಾಯಿ, ಇದು ತೀರ್ಥಕಾಯಿ. ಯಾಕಂದರೆ ಸೊ ಇದು ನಿಮ್ಮ ಮನೆ ಡೋರ್ ಮೇಲೆ ಹಾಕ್ಬೇಕು. ಇದನ್ನು ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡುತ್ತೆ ನಿಮ್ಮ ಮನೆ ಒಳಗಡೆ. ಸೊ ಇದನ್ನು ಹರಿಯೋ ನದಿಯಲ್ಲಿ ಬಿಡ್ಬೇಕು ನೀವು, ಯಾವುದೇ ಹರಿಯೋ ನದಿ ಆಗಲಿ ಅದನ್ನು. ಸೊ ಬನ್ನಿ ಬಿಡ್ತಾ ಇದೀವಿ ಈಗ. ಇನ್ನೊಂದು ಬಿಡೋಣ ಬನ್ನಿ ಈಗ. ಈ ಕಡೆ ಹಾಕು, ಈ ಕಡೆ ಸೈಡು. ಅಲ್ಲಿಂದ ಹೊರನಾಡಕ್ಕೆ ಬಿಡಲ್ವಾ? ಹೌದಾ? ಅಲ್ಲಿ ಸೇತುವೆ ರೆಡಿ ಮಾಡ್ತೀವಿ. ಸೊ ಇವಾಗ ಹಿಂಗೆ ಹೋಗ್ಬೇಕಾ? ಕಳಸ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಕಳ್ಸದ ಈ ಕಡೆ ತಾನೆ? ಆ ಕಡೆನೇನಾ? ಥ್ಯಾಂಕ್ ಯು. ಸರಿ ಥ್ಯಾಂಕ್ ಯು. ನಾನು ಸುಮ್ಮನೆ ಹೋಗ್ಬಿಡ್ತಿದ್ದೀವಿ ನಾವು, ನೀನು ಹೇಳಿಲ್ಲ ಅಂದರೆ. ಈಗ ನಾವು ಹೊರನಾಡು ಸೈಡ್ ಹೋಗ್ತಿದ್ದೀವಿ. ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ವಿಸಿಟ್ ಮುಗೀತು ನಮ್ಮದು. ಸೊ ಚೆನ್ನಾಗಿದೆ, 2010-11 ಕಟ್ಟಿದ್ದು ಕಳಸ ಹ್ಯಾಂಗಿಂಗ್ ಬ್ರಿಡ್ಜು. ದ ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ಸ್ ಆಗಲೇ ಹೇಳ್ದಂಗೆ. ಸೊ ನಮ್ಮ ಸ್ಟೇ ಬುಕ್ ಆಗಿದೆ ಹೊರನಾಡಲ್ಲಿ. ಸೊ ತಾಯಿ ಅನ್ನಪೂರ್ಣೇಶ್ವರಿದು ದರ್ಶನ ತೊಗೊಳ್ಳೋಣ ಹೊರನಾಡಲ್ಲಿ ಹೋಗಿ. ಫಸ್ಟು ಸ್ಟೇಯಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಸೊ ಬನ್ನಿ ಇಲ್ಲಿಂದ ಹೊರಡೋಣ. ಗೈಸ್ ನಾವೀಗ ಹೊರನಾಡಿಗೆ ಬಂದ್ವಿ. ಹೊರನಾಡು ಟೆಂಪಲ್ಲು ರಶ್ ಇಲ್ಲ ಅಷ್ಟೇನು, ಸೀನ್ರಿ ಮಾತ್ರ ಸಖತ್ತಾಗಿದೆ. ಈಗ ಸಂಜೆ ಆಯ್ತಲ್ಲ, ಫುಲ್ ಫಾಗ್ ತುಂಬಿಕೊಂಡಿದೆ ಏರಿಯಾದಲ್ಲೆಲ್ಲ. ಸೊ ಬನ್ನಿ ದರ್ಶನ ತೊಗೊಳ್ಳೋಣ.
ಸೊ ಗೈಸ್ ನಮ್ಮ ದರ್ಶನ ಆಯ್ತು ಈಗ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿದು. ಸೊ ಅನ್ನ ಸಮರ್ಪಣೆಯಲ್ಲಿ ನೀವು ಪ್ರಸಾದ ಏನಾದರೂ ಬೇಕಂದರೆ 8 ಗಂಟೆ ನೈಟ್ ಟೈಮಿಂಗ್ಸು 8 to 9:30 ತನಕ ಇರುತ್ತೆ. ಬೆಳಗ್ಗೆ 7:30 to 8:30 ತನಕ ಇರುತ್ತೆ. ಸೊ ರಶ್ ಇರಲಿಲ್ಲ ಅಷ್ಟೇನು. ಈಗ ಫೆಬ್ರವರಿ ತಿಂಗಳು ಸೀಸನ್ ಅಲ್ಲ ಅನಿಸುತ್ತೆ, ಸೊ ರಶ್ ಇರಲಿಲ್ಲ. ನೀವು ಈ ಟೈಮಲ್ಲಿ ಏನಾದರೂ ಬರೋದಾದರೆ ಆರಾಮಾಗಿ ಬರ್ಬೋದು. ಸೊ ರೂಮ್ಸ್ ಕೂಡ ನಿಮಗೆ ಸಿಗುತ್ತೆ ಆರಾಮಾಗೆ ರೀಸನೇಬಲ್ ಪ್ರೈಸಲ್ಲೇ, 1000 ರೂಪೀಸ್ 2000 ರೂಪೀಸ್ ಒಳಗಡೆ. ಸೊ ವ್ಯೂ ಮಾತ್ರ ಸಖತ್ತಾಗಿದೆ, ಇದು ಹಿಲ್ಸ್ ವ್ಯೂಸು. ಈ ವೆಸ್ಟರ್ನ್ ಘಾಟ್ಸ್ ಏನಿದೆಯೋ ಸಖತ್ತಾಗಿದೆ ವ್ಯೂ ಮಾತ್ರ.